ಜಿಲ್ಲೆಯಲ್ಲೂ ಚೈಲ್ಡ್ ವೆಲ್ಫೇರ್ ಕಮಿಟಿ ಒಂದು ಮಗುವನ್ನು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಡಿಕ್ಲೇರ್ ಮಾಡಲೇಬೇಕು. ಇಲ್ಲದೆ ಹೋದರೆ ಆ ಮಗುವನ್ನು ದತ್ತು ತೊಗೊಳಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಒಂದು ಮಗುವನ್ನು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಡಿಕ್ಲೇರ್ ಮಾಡುವ ಸಂದರ್ಭದಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಯಾವ ರೀತಿ ತನಿಖೆ ನಡೆಸ್ತಾರೆ, ಏನು ಮಾಡ್ತಾರೆ? ಚೈಲ್ಡ್ ವೆಲ್ಫೇರ್ ಕಮಿಟಿಯವರು 3 ಥರದ ಮಕ್ಕಳನ್ನ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಡಿಕ್ಲೇರ್ ಮಾಡ್ಬೋದು. ಮೊದಲನೇದು ಯಾರು ತಬ್ಬಲಿಯಾದ ಮಕ್ಕಳು, ಅನಾಥ ಮಕ್ಕಳು, ಅಥವಾ ಯಾರು ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು. ಎರಡನೇದಾಗಿ ಯಾವ ತಂದೆ ತಾಯಿಯವರೇ ಮಗುನ ಬಂದು ಬೇಡ ಅಂತ ಕೊಟ್ಟು ಹೋಗಿರ್ತಾರೆ, ಎರಡನೇದು. ಮೂರನೇದು ತಂದೆ ತಾಯಿ ಇದ್ದರೂ ಅವ್ರಿಗೆ ಮಾನಸಿಕ ದೌರ್ಬಲ್ಯತೆಯಿಂದ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋ ಸಾಧ್ಯತೆ ಇಲ್ಲವೇ ಇಲ್ಲ, ಅವ್ರ ಕೈಲಿ ಆಗೋದೇ ಇಲ್ಲ. ಬರೀ ಮಾನಸಿಕ ತೊಂದರೆ ಅಲ್ಲ, ಅವ್ರಿಗೆ ದುರ್ಬಲತೆ ಇರಬೇಕು, ನೋಡ್ಕೊಳ್ಳೋ ಸಾಧ್ಯತೆನೇ ಇಲ್ಲ ಅಂತಿರಬೇಕು. ಆ ರೀತಿಯಾದ ತಂದೆ ತಾಯಿಯ ಮಕ್ಕಳನ್ನು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಡಿಕ್ಲೇರ್ ಮಾಡಬೇಕು. ಈ 3ನೇ ರೀತಿಯ ಮಕ್ಕಳನ್ನ ಅವರು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಡಿಕ್ಲೇರ್ ಮಾಡುವ ಸಂದರ್ಭದಲ್ಲಿ ಆ ತಂದೆ ತಾಯಿಗೆ ಮಾನಸಿಕ ದೌರ್ಬಲ್ಯತೆ ಇದೆ ಅಂತ ಯಾವ್ದಾರ ರಾಜ್ಯ ಅಥವಾ ರಾಷ್ಟ್ರ ಸರ್ಕಾರದ ಆಸ್ಪತ್ರೆಯಿಂದ ಅವ್ರಿಗೆ ಈ ತಂದೆ ತಾಯಿಯವ್ರಿಗೆ ಮಗುವನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅವ್ರಿಗೆ ಮಾನಸಿಕ ದೌರ್ಬಲ್ಯತೆ ಇದೆ ಅಂತ ಒಂದು ಸರ್ಟಿಫಿಕೇಟ್ ಬಂದಾದ ನಂತರವೇ ಇವರು ಆ ಮಗುವನ್ನು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಡಿಕ್ಲೇರ್ ಮಾಡಬಹುದು.